ಗಾಯ್ಸ್, ಇವತ್ತಿನ ನನ್ನ ವಿಡಿಯೋ ಬಂದು ಎಲ್ಲ ಪೇರೆಂಟ್ಸ್ಗಳಿಗೆ. ಈಗಿನ ಜನ್ರೇಷನ್ ಪೇರೆಂಟ್ಸ್ ಬಂದು ಅವ್ರ ಕೆಲಸಗಳ ಮಧ್ಯ ಅವ್ರ ಮಕ್ಕಳನ್ನ ಮರಿತಾ ಇದ್ದಾರೆ. ಅವ್ರಿಗೆ ಅವ್ರ ಕೆಲಸನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮಕ್ಕಳ ಜೊತೆಲಿ ಯಾವುದೇ ರೀತಿ ಪ್ರೀತಿ ಕಮ್ಯುನಿಕೇಷನ್ಸ್ ಕೂಡ ಅವ್ರು ಇಟ್ಕೊಳ್ಳೋದಿಲ್ಲ. ಇನ್ನು ಕೆಲವು ಪೇರೆಂಟ್ಸ್ ಹೇಗಪ್ಪ ಅಂತಂದರೆ, ಮಕ್ಕಳು ನಮ್ಮ ಕೆಲಸಕ್ಕೆ ಅಡ್ಡಿ ಅಂತ ಹೇಳಿ ಅವ್ರನ್ನ ಹಾಸ್ಟೆಲಿಗೆ ಸೇರಿಸುವಂಥ ಸಂದರ್ಭಗಳನ್ನ ನಾವು ಇವತ್ತಿನ ಕಾಲದಲ್ಲಿ ನೋಡ್ತಾ ಇರ್ತೀವಿ. ಮಕ್ಕಳ ಜೊತೆಲಿ ನಾವು ಟೈಮ್ನ ಸ್ಪೆಂಡ್ ಮಾಡಲಿಲ್ಲ ಅಂತಂದರೆ ಮಕ್ಕಳು ಮಾನಸಿಕ ಖಿನ್ನತೆಗೆ ಒಳಗಾಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಇನ್ನು ಕೆಲವು ಮಕ್ಕಳು ಹೇಗಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾಗಳಿಗೆ, ಟಿವಿ, ಮೊಬೈಲ್ ಇತರೆ ವಸ್ತುಗಳಿಗೆ ಅಡಿಕ್ಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು? ಮಕ್ಕಳು ಚೆನ್ನಾಗಿ ಆಟ ಆಡಬೇಕು, ಅವರು ಎಲ್ಲರ ಜೊತೆ ಬೆರಿಬೇಕು, ಮತ್ತು ಚೆನ್ನಾಗಿ ಓದಬೇಕು, ಅಟ್ ಎ ಟೈಮ್ ಅವನ್ನೆಲ್ಲ ಕಾಂಪಿಟೇಷನ್ಸು ಭಾಗವಹಿಸಿ ಪ್ರೈಸ್ನ ತಗೋಬೇಕು ಅಂತ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಟ್ಟಿರ್ತೀವಿ. ಆದರೆ ಏನು ಮಾಡಬೇಕು ಅನ್ನೋದನ್ನೇ ಮಾಡ್ತಾ ಇರಲ್ಲ. ಮೊದಲು ಮಕ್ಕಳಿಗೆ ಟೈಮ್ ಕೊಡಬೇಕು. ಅವ್ರ ಜೊತೆಲಿ ನಾವು ಮಕ್ಕಳಾಗಿ ಆಟ ಆಡೋದಾಗಿರ್ಬೋದು, ಅವ್ರನ್ನ ಜೊತೆಲಿ ಕೂರಿಸ್ಕೊಂಡು ಊಟ ಮಾಡೋದು, ಅವ್ರ ಬಗ್ಗೆ ಅವ್ರ ಲೈಫ್ ಸ್ಟೈಲ್ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಅವ್ರನ್ನ ನಮ್ಮ ಕಮ್ಯುನಿಟಿ ಜೊತೆಲಿ ಸೇರೋದಕ್ಕೆ ಬಿಡಬೇಕು. ನಮ್ಮ ನೇಬರ್ಸ್ ಜೊತೆಲೆಲ್ಲ ಓಡಾಡಬೇಕು. ಅವ್ರ ಚಿಕ್ಕ ಪುಟ್ಟ ಕೆಲಸಗಳಿಗೆ ಅಪ್ರಿಷಿಯೇಟ್ ಮಾಡಬೇಕು. ಮತ್ತು ನಾವು ಅವ್ರ ಜೊತೆಲಿ ಮಕ್ಕಳ ಥರ ಟೈಮ್ ಸ್ಪೆಂಡ್ ಮಾಡಬೇಕು. ಒಳ್ಳೆ ಆಹಾರ, ಅವರು ಯಾವ ಥರ ಆಹಾರ ತಗೋತಾ ಇದ್ದಾರೆ ಅನ್ನೋದನ್ನ ಚೇಂಜಸ್ ಇರಬೇಕು. ಜಂಕ್ ಫುಡ್ಡಿಂದ ಗುಡ್ ಫುಡ್ ಕಡೆಗೆ ಅವ್ರನ್ನ ಚೇಂಜ್ ಮಾಡ್ಕೋಬೇಕು. ಈಗ ಮಕ್ಕಳ ಮೈಂಡ್ ಮೇಲೆ ನಾವು ಯಾವ ಥರ ಪರಿಣಾಮ ಬೀರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಳ್ಳೆಯದಾಗಿ ಅವರು ಹೋಗ್ತಾ ಇರೋದನ್ನ ನಾವು ನೋಡ್ಕೋಬೇಕು, ಗಮನ ಇಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.